ಹೀಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಜಿಬಿಎ ವ್ಯಾಪ್ತಿಯ 30-40 ನಿವೇಶನದಾರರಿಗೆ ಗುಡ್ ನ್ಯೂಸ್. 30-40 ನಿವೇಶನಗಳಿಗೆ ಓಸಿಯಿಂದ ವಿನಾಯಿತಿ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ವಿನಾಯಿತಿ ನೀಡಿ ಮಹತ್ವದ ಆದೇಶವನ್ನ ನೀಡಲಾಗಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ 2400 ಚದರ ಅಡಿ ನಿವೇಶನಗಳಿಗೆ ಜಿಬಿಎ ವ್ಯಾಪ್ತಿಯ 30-40 ನಿವೇಶನದಾರರಿಗೆ ಗುಡ್ ನ್ಯೂಸ್ ನೀಡಿದ್ದು, ಈ ಕ್ಯಾಬಿನೆಟ್ ಸಭೆಯಲ್ಲಿ 30-40 ನಿವೇಶನದಾರರಿಗೆ ಕ್ಯಾಬಿನೆಟ್ ಸಭೆಯಲ್ಲಿ ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ. ಏನು ಕಂಪ್ಲೀಟ್ ಆಗಿ ಜಿಬಿಎ ವ್ಯಾಪ್ತಿಯ 30-40 ನಿವೇಶನದಾರರಿಗೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದ್ದು, ಗುಡ್ ನ್ಯೂಸ್ ಕೊಡಲಾಗಿದ್ದು, 1200 ಚದರ ಅಡಿ ವಿಸ್ತೀರ್ಣದ ನಿವೇಶನಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. 1200 ಚದರ ಅಡಿ ನಿವೇಶನಗಳಿಗೆ ವಿನಾಯಿತಿ ನೀಡಲಾಗಿದ್ದು, ನೆಲಮಹಡಿ ಹಾಗೂ 2 ಅಂತಸ್ತಿನ ಕಟ್ಟಡಗಳಿಗೆ ವಿನಾಯಿತಿಯನ್ನ ನೀಡಲಾಗಿ ಆದೇಶವನ್ನ ಹೊರಡಿಸಲಾಗಿದ್ದು, ಸ್ಟೀಲ್ ಫ್ಲೋರ್ ಒಳಗೊಂಡ 3 ಅಂತಸ್ತಿನ ಕಟ್ಟಡಗಳಿಗೆ ಓಸಿಯಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಲೋಕೇಶ್, 30-40 ನಿವೇಶನದಾರರಿಗೆ ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಆದೇಶವನ್ನ ನೀಡಲಾಗಿದೆ, ಏನೆಲ್ಲ ಚರ್ಚೆ ಆಯಿತು? ಈಗ ಪ್ರಮುಖವಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸುಮಾರು 25 ಲಕ್ಷಕ್ಕೂ ಅಧಿಕ ನಿವೇಶನಗಳಿಗೆ ವಿದ್ಯುತ್ ಸಂಪರ್ಕ ಮತ್ತೆ ನೀರಿನ ಸಂಪರ್ಕ ಇಲ್ಲದೆ ಸಮಸ್ಯೆ ಆಗಿತ್ತು. ಹಾಗಾಗಿ ಆ ವಿದ್ಯುತ್ ಸಂಪರ್ಕ ಮತ್ತೆ ನೀರಿನ ಸಂಪರ್ಕ ಪಡಿಬೇಕು ಅಂತಂದ್ರೆ ಓಸಿ ಅನಿವಾರ್ಯವಾಗಿತ್ತು. ಓಸಿ ಸಿಗದರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಸಚಿವ ಸಂಪುಟದಲ್ಲಿ ಸ್ವಾಧೀನಾನುಭವ ಪತ್ರ ಬಗ್ಗೆ ವಿನಾಯಿತಿ ನೀಡೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಚರ್ಚೆ ಆದ ಹಿನ್ನೆಲೆಯಲ್ಲಿ 30-40 ವಿಸ್ತೀರ್ಣದ ನಿವೇಶನಗಳಿಗೆ 1500 ಚದರ ಅಡಿ ವಿಸ್ತೀರ್ಣದ ನಿವೇಶನಗಳಿಗೆ ಓಸಿಯಿಂದ ವಿನಾಯಿತಿ ನೀಡಿ ಈಗ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿರುವಂತದ್ದು. ನಗರಾಭಿವೃದ್ಧಿ ಇಲಾಖೆ ಈಗ ಆದೇಶ ಮಾಡಿ 1200 ಚದರ ಅಡಿ ನಿವೇಶನಗಳು ಏನಿದಾವೆ ಅಂತವರು ವಿದ್ಯುತ್ ಸಂಪರ್ಕ ಮತ್ತೆ ನೀರಿನ ಸಂಪರ್ಕವನ್ನ ಪಡೆದುಕೊಳ್ಳೋದಕ್ಕೆ ತುಂಬಾ ಸುಲಭ ಆಗತ್ತೆ. ಈ ಮಹತ್ವದ ಆದೇಶವನ್ನ ಈಗ ಕೈಗೊಂಡಿರುವಂತದ್ದು. ಈ ಹಿಂದೆನೆ 13ನೇ ತಾರೀಕು ಕಳೆದ ತಿಂಗಳ 13ನೇ ತಾರೀಕು ಆದೇಶ ಮಾಡಿದ್ರು ಕೂಡ ಒಂದಷ್ಟು ಕಾನೂನು ಸಲಹೆಗಳನ್ನ ತೆಗೆದುಕೊಂಡು ಮತ್ತೆ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ಸಂಪೂರ್ಣ ಮಾಹಿತಿಯನ್ನ ಆಧರಿಸಿ ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಮಾಡಿ ಈಗ ಓಸಿ ವಿನಾಯಿತಿಯನ್ನ ನೀಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಲೋಕೇಶ್ ಡೀಟೇಲ್ಸ್ಗಾಗಿ.